ಆ ಥರ ಒಂದು ಟೈಮ್ ಬಂತು. ಐ ವಾಸ್ ಸಪೋಸ್ ಟು ಡೈ, ಬಟ್ ದೆನ್ ಲಕಿಲಿ ಐ ಸರ್ವೈವ್ಡ್. ವೆನ್ ಪೀಪಲ್ ಯೂಸ್ ಟು ಸಿ ಮಿ, ದೇ ಯೂಸ್ ಟು ಎರಡೆಜೆ ಹಿಂದೆ ಹೋಗ್ತಾರೆ ಈ ಅಂತ. ನಮಸ್ಕಾರ, ಅಸ್ಸಲಾಂ ಅಲೈಕುಂ. ನಾನು ನಿಮ್ಮ ಸಾಹಿಲ್ ಹುಸೇನ್. ಐ ಆಮ್ ಬ್ಯಾಕ್ ವಿತ್ ಒನ್ ಮೋರ್ ವಿಡಿಯೋ. ಡೋಂಟ್ ಗಿವ್ ಅಪ್. ಯಾಕೆ ಈ ತರ ಹೇಳ್ತಾ ಇದ್ದೀನಿ ಅಂದ್ರೆ, ಟುಡೇಸ್ ವಿಡಿಯೋ ವಿಲ್ ಬಿ ವೆರಿ ವೆರಿ ಸ್ಪೆಷಲ್ ಫಾರ್ ದೋಸ್ ಪೀಪಲ್ ಯಾರ್ಯಾರು ಸಫರ್ ಮಾಡ್ತಾ ಇದಾರೆ. ಅವ್ರಿಗೆ ಸ್ವಲ್ಪ ಮೋಟಿವೇಶನ್ ಬೇಕೀಗ. ದೇ ಆರ್ ಗೋಯಿಂಗ್ ಇನ್ ದ ಲೋ ಫೇಸ್. ನಂಗೆ ಗೊತ್ತು ಅವ್ರ ಪ್ರಾಬ್ಲಮ್ಸ್ ಏನು ಅಂತ. ದಿಸ್ ವಿಡಿಯೋ ಇಸ್ ಆಲ್ ಅಬೌಟ್ ದ್ಯಾಟ್. ಸೊ ನಾನು ಶೇರ್ ಮಾಡ್ಕೋಬೇಕಿತ್ತು ನನ್ನ ವಿಡಿಯೋ. ಇವಾಗ ನನಗೆ ಒಂದು ಯೂಟ್ಯೂಬ್ ಅಂತ ಒಂದು ಪ್ಲಾಟ್ಫಾರ್ಮ್ ಇದೆ. ಐ ಕ್ಯಾನ್ ಅಟ್ ಲೀಸ್ಟ್ ಇನ್ಫ್ಲೂಯೆನ್ಸ್ ಪೀಪಲ್ ಫ್ರಮ್ ಮೈ ಟಾಕ್ಸ್. 2 days ಬ್ಯಾಕ್ ನಂಗೆ ಒಬ್ಬ ಇದ್ದಾನೆ. ಐ ಕಾಂಟ್ ಟೆಲ್ ಯು ದ ನೇಮ್. ಹಿ ಜಸ್ಟ್ ಟೆಕ್ಸ್ಟೆಡ್ ಮೀ. ಮಸ್ಕ್ಯುಲರ್ ಡಿಸ್ಟ್ರೋಫಿ ಇದೆ ಅವನಿಗೆ. ಎಷ್ಟೊಂದು ವರ್ಷದಿಂದನೂ ಇದೆ, ರಿಪೋರ್ಟ್ಸು ನೋಡಿದೆ. ಸೊ ಆ ಮಸ್ಕ್ಯುಲರ್ ಡಿಸ್ಟ್ರೋಫಿಗೆ ಏನಪ್ಪ ಅಂದರೆ ಅದಕ್ಕೆ ಟ್ರೀಟ್ಮೆಂಟ್ ಇಲ್ಲ. ದಟ್ ಈಸ್ ಎ ಜೆನೆಟಿಕ್ ಡಿಸಾರ್ಡರ್. ಅದಕ್ಕೆ ಟ್ರೀಟ್ಮೆಂಟ್ ಇಲ್ಲ. ಸೊ ಅವನು ಹಿಂಗೆ ಟೆಕ್ಸ್ಟ್ ಮಾಡಿಬಿಟ್ಟು, ಬ್ರೋ ಪ್ಲೀಸ್ ಹೆಲ್ಪ್ ಮಿ, ಇಲ್ಲೆಲ್ಲ ಟ್ರೀಟ್ಮೆಂಟ್ ಇಲ್ಲ ಅಂತಿದ್ದಾರೆ. ನಿಮ್ಮ ಚೈನೀಸ್ ಮೆಡಿಸಿನಲ್ಲಿ ಏನೋ ಒಂದು ಟ್ರೀಟ್ಮೆಂಟ್ ಇದೆಯಾ ಕೇಳಿ ಅಂತ ಅಂತಿದ್ದೆ. ನಾನು ಕೇಳ್ತಾ ಇದ್ದೀನಿ ಜನಕ್ಕಿನ್ನ. ಅದು ಇನ್ನೂ ವಿಚಾರಿಸ್ತಾ ಇದ್ದೀನಿ ನಾನು. ದೆನ್ ಅದಾದ್ಮೇಲೆ ಏನು ಕೇಳಿದೆ, ಅದು ನಂಗೂ ಗೊತ್ತಾಯ್ತು. ನೋಡಿದೆ, ಓದಿದೆ ಅದ್ರ ಬಗ್ಗೆ. ಇದು ಟ್ರೀಟ್ಮೆಂಟ್ ಇಲ್ಲ ಅಂತೆ, ಇನ್ನ ಫೈಂಡ್ ಔಟ್ ಮಾಡ್ತಾ ಇದ್ದಾರೆ. ಬಿಕಾಸ್ ಇಟ್ ಈಸ್ ಎ ಜೆನೆಟಿಕ್ ಡಿಸಾರ್ಡರ್. ಸುಮ್ಮನೆ ಸ್ವಲ್ಪ ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟ್ ಇದೆ. ಸೊ ಅದು ಏನಾಯ್ತು, ಇವಾಗ ಒಂದು ಸಖತ್ತು ಒಂದು ವರ್ಷದಿಂದ, ಎಷ್ಟೊಂದು ವರ್ಷದಿಂದ, ಮೇ ಬಿ ಫ್ರಮ್ ಡಿಕೇಡ್ಸ್ ಈ ಸಫರಿಂಗ್ ದ್ಯಾಟ್. ಬಿಫೋರ್ ಅವು ನಡೆದಾಡ್ಬೋದಿತ್ತು, ಇವಾಗ ನಡೆಯಕ್ ಆಗ್ತಾ ಇಲ್ಲ, ಕಷ್ಟ ಆಗ್ತಾ ಇದೆ ಜೀವನ ಅಂತ ಹೇಳ್ಬಿಟ್ಟ. ಅದಾದ್ಮೇಲೆ ಒಂದ್ ಮಾತು ಹೇಳ್ದ, ಬ್ರೋ ಒಂದೇ ಒಂದು ಯಾವ್ದಾದ್ರು ಒಂದು ತರೀಕಾ ಇದ್ರೆ ಸಾಯಕ್ಕೆ, ಈಸಿಯೆಸ್ಟ್ ವೇ ಟು ಡೈ, ಹೇಳು ಬ್ರೋ, ನಾನು ಸತ್ತೋಗ್ಬಿಡ್ತೀನಿ, ಹಂಗೆಲ್ಲ ಆಗ್ತಾ ಇಲ್ಲ, ಹಂಗೆ ಅಂದ. ದಟ್ ಮೇಡ್ ವಿ ಕೈಂಡ್ ಆಫ್ ಅಪ್ಸೆಟ್. ಸೊ 2 ದಿವಸದಿಂದ ನಂಗೆ ಅಂದ. ಇವಾಗ್ಲೂ ಸ್ವಲ್ಪ ಅದೇ ಮೂಡಲ್ಲಿ ಇದ್ದೀನಿ. ಯುನೋ, ಇಫ್ ಸಂಬಡಿ ಟೆಲ್ಸ್ ಲೈಕ್ ದಟ್, ಐ ಫೀಲ್ ವೆರಿ ಶಾಕ್ ಆಯ್ತು. ದೆನ್ ಆರಾಮಾಗಿ ಎಕ್ಸ್ಪ್ಲೇನ್ ಮಾಡಿದೆ, ಹೇಳ್ದೆ ಈ ತರ ಬೇಡ, ದೇವ್ರ ಮೇಲೆ ನಂಬಿಕೆ ಇಟ್ಟಿರಿ, ಹಂಗೆ ಅಂತ ಎಲ್ಲ ಹೇಳ್ದೆ ನಾನು. ಬಟ್ ಈ ವಿಡಿಯೋದಲ್ಲಿ ಹೇಳಿದ್ರೆ ಸ್ವಲ್ಪ ಜಾಸ್ತಿ ಜನ ವೈಡರ್ ರೇಂಜ್ ಅಲ್ಲಿ ನೋಡ್ಕೋತಾರೆ ಜನ ಅಂತ ನಾನು ಅದಕ್ಕೆ ಹೇಳ್ತಾ ಇದೀನಿ ಇಲ್ಲಿ. ಇನ್ನೊಂದು ಕೇಸ್ ಇದೆ, ಅದು ಬ್ರೈನ್ ಟ್ಯೂಮರ್ ಆಗಿತ್ತು. ದೆನ್ ಶಿ ಇಸ್ ಜಸ್ಟ್ ಯಂಗ್, 16 years or 17 years old. First operation couldn't succeed because yesterday she's in hospital. While treating, she lost hope of living, and she was under unconsciousness, not in coma stage, but same like not able to react something. So and then after that came to know about the major operation, which has been now successful, and she's okay now. These 2 cases which I want to say is regarding hope and struggles, regarding belief and regarding believe in life. ನಾನು ಚಿಕ್ಕವನಿದ್ದಾಗ I was anemic patient. Severe anemia ittu. I used to cry. I was very fragile. Immune system weak ittu. Every time I used to cry because I had some disease. Then I was so weak that one day ಈ ತರ ಟೈಮ್ ಬಂತು, ಸಾಯ್ತಾ ಇದ್ದೆ ಜಸ್ಟ್. ಆ ತರ ಒಂದು ಟೈಮ್ ಬಂತು. ಐ ವಾಸ್ ಸಪೋಸ್ ಟು ಡೈ, ಬಟ್ ದೆನ್ ಲಕಿಲಿ ಐ ಸರ್ವೈವ್ಡ್. ಚಿಕ್ಕವನಿದ್ದಾಗೇನೆ ಆ ಟೈಮಲ್ಲಿ ಸತ್ತೋಗ್ಬೇಕಿತ್ತು, ಬಟ್ ದೆನ್ ಅಲ್ಲಿ ಲಕಿಲಿ ಸರ್ವೈವ್ಡ್. ಬಿಕಾಸ್ ಆಫ್ ದಟ್ ಸರ್ವೈವಿಂಗ್ ಐ ಆಮ್ ಹಿಯರ್ ನೌ, ಅಂಡ್ ಯು ನೋ ಮೀ ನೌ. ಆ ಥರ ಚಿಕ್ಕವನಿದ್ದಾಗ ಅನೆಮಿಯಾ ಇತ್ತು. ಅಂಡ್ ದೆನ್ ವೈಲ್ ಗ್ರೋಯಿಂಗ್ ಆಲ್ಸೋ ಐ ವಾಸ್ ಸೋ ವೀಕ್. ಇಷ್ಟೇ ಈ ಥರ ಇದ್ದೆ ನಾನು ತಿನ್ನಾಗೆ. ಅಂಡ್ ದೆನ್ ವೆನ್ ಐ ಗ್ರೋ ಅಪ್, ಐ ಸ್ಟಾರ್ಟೆಡ್ ಗೆಟಿಂಗ್ ಮೋರ್ ಪಿಂಪಲ್ಸ್. ಬಟ್ ನಾರ್ಮಲ್ ಪಿಂಪಲ್ಸ್ ಅಂದ್ರೆ ಎಲ್ಲರಿಗೂ ಇರುತ್ತೆ ಪಿಂಪಲ್ಸ್. ಬಟ್ ಐ ಹ್ಯಾಡ್ ಎಕ್ಸ್ಟ್ರೀಮ್ ಪಿಂಪಲ್ಸ್. ಇಷ್ಟಿಷ್ಟು ದಪ್ಪ ಪಿಂಪಲ್ಸ್ ಇಲ್ಲಿ ಎಲ್ಲ. ದಟ್ ವಾಸಂಟ್ ಫಾರ್ ಸ್ಮಾಲ್ ಟೈಮ್ ಅಲ್ಲ. ಇದು ಸ್ಟಾರ್ಟ್ ಆಗಿದ್ದು ನಂಗೆ 9th standard ಇಂದ 8th or 9th standard, 8th ಅನ್ಕೊಳ್ಳಿ. 8th ಇಂದ 8, 9, 10, 11, 12, even in the first year here, second year ಅನ್ಬೋದು, till now you can see here blah 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 stuff. 9th standard, 10th standard ಅಲ್ಲಿ I was just like 15 year old guy. ಅವನಿಗೆ ಇಷ್ಟಿಷ್ಟು ದಪ್ಪ ಪಿಂಪಲ್ಸ್. when people used to see me, they used to 2 ಹೆಜ್ಜೆ ಹಿಂದೆ ಹೋಗ್ತಾ ಇದ್ರು. 2 ಹೆಜ್ಜೆ ಹಿಂದೆ ಹೋಗ್ತಾ ಇದ್ರು ಈ ಅಂತ. ಮಾತಾಡಕ್ಕೆ ಯಾರು ನಂಗೆ ಮಕ ನೋಡ್ತಿರ್ಲಿಲ್ಲ. ಅಷ್ಟು ದೊಡ್ಡ ಪಿಂಪಲ್ಸ್. ಇಮ್ಯಾಜಿನ್ ಯು ಕ್ಯಾನ್ ಯಾವ ತರ. ಐ ಡೋಂಟ್ ಹ್ಯಾವ್ ಎ ಪಿಕ್ಚರ್. ಆ ಪಿಕ್ಚರ್ಸ್ ಎಲ್ಲ ಡಿಲೀಟ್ ಮಾಡ್ಬಿಟ್ಟೆ ಬಿಕಾಸ್ ಇಟ್ ಯೂಸ್ ಟು ಹರ್ಟ್ ಮೀ. ಸೊ ಎಲ್ಲ ಡಿಲೀಟ್ ಮಾಡಿ ಇದ್ದೀರಾ ಆಗ್ತಾ ಇದೆ. ಜಸ್ಟ್ ಪೀಪಲ್ ಹಿಂಗ್ ನೋಡ್ತಿದ್ರು, ಹಿಂಗ್ ಅನ್ಕೊಂಡ್ ಸುಮ್ನೆ ತಲೆ ಉಗ್ಸ್ಕೊಂಡು ಹಿಂಗ್ ಮಾತಾಡ್ತಾ ಇದ್ರು. ಮಕ ನೋಡ್ತಾ ಇರಲ್ಲ ಯಾರು. ಎಷ್ಟೊಂದ್ ಜನ ಇದ್ರು
ಯೂಸ್ಲೆಸ್ ಬ್ರೈನ್ಲೆಸ್ ಪೀಪಲ್, ಎಮೋಷನ್ಲೆಸ್ ಪೀಪಲ್ ಹೋಗ್ತಾ ಇದ್ರೆ ಪಿಂಪಲ್ ಬಾಯ್ ಅಂತ ಕರೆಯೋರು. ಓಕೆ, ಅಕ್ಸೆಪ್ಟ್ ದಟ್. But then what happened, because I was young, I wasn't knowing. I can say that now because room ಒಳಗೆ ಹೋಗಿ I used to see my face, pimples ನೋಡಿ I used to cry a lot. ಬಾಗ್ಲು ಹಾಕೊಂಡು ಅಳ್ತಾ ಇದ್ದೆ. ಅವಾಗ ಯಾರು ಇರ್ತಿರ, ನಮ್ಮ ಅಣ್ಣನೂ ಇರ್ತಿರಲ್ಲ, ಅವನು ಬ್ಯಾಂಗ್ಳೂರಲ್ಲಿ ಇದ್ದ. ವಿ 3 of them, ನಾನು ರಾತ್ರಿ ಬಾಗ್ಲು ಹಾಕೊಂಡು ನೋಡ್ಕೊಂಡು ಅಳ್ತಾ ಇದ್ದೆ. Even now if my parents are watching, they will know this. ಅಳ್ತಾ ಇದೆ, ಜೋರಾಗಿ ಅಳ್ತಾ ಇದೆ. ಬಿಕಾಸ್ ಯು ನೋ ದಟ್ ಫೀಲಿಂಗ್ ವೆನ್ ಯು ಸೇ ಪೀಪಲ್ ಆರ್ ಗೋಯಿಂಗ್ ಬ್ಯಾಕ್ ಆರ್ ಕಾಲಿಂಗ್ ಯು ಲೈಕ್ ದಿಸ್ ಬಿಕಾಸ್ ಆಫ್ ಯು ಹ್ಯಾವ್ ದಿಸ್ ಪ್ರಾಬ್ಲಮ್ ವಿತ್ ಯು. ಇಟ್ ಕೈಂಡ್ ಆಫ್ ಅಪ್ಸೆಟ್ಸ್ ಅಂಡ್ ಇಟ್ ಕೈಂಡ್ ಆಫ್ ಮೇಕ್ಸ್ ಯು ಫೀಲ್ ಲೈಕ್ ವೈ ದಿಸ್ ಹ್ಯಾಪನ್ಸ್ ಟು ಮೀ, ವೈ ಇಸ್ ದಿಸ್ ಹ್ಯಾಪನಿಂಗ್ ಟು ಮೀ. ನಂಗೆ ಯಾಕೆ ಆಗ್ತಾ ಇದೆ. ಎಷ್ಟೊಂದು ಜನಕ್ಕೆ ನನ್ನ ಏಜ್ ಸ್ಟೂಡೆಂಟ್ಸಿಗೆ ನೋಡಪ್ಪ ಇಷ್ಟು ಚೆನ್ನಾಗಿದೆ, ಸ್ಕಿನ್ ಕಲರು, ಟೋನ್ ನೋಡಿ ಹೆಂಗಿದೆ, ಹೆಂಗೆ ಅಂತ ಯೋಚನೆ ಮಾಡಿ ಅಲ್ಲಿಂದ ಸಖತ್ ಡಿಪ್ರೆಸ್ಡ್. ನಾನು ಯಾರು ಈಚೆ ಹೋಗ್ತಾ ಇದ್ದೀನಿ, ಐ ವಾಸ್ ವೆರಿ ವೆರಿ ಕ್ವೈಟ್ ಗಾಯ್. ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಅಲ್ಲಿ ನಾನು ಮಾತಾಡ್ತಾನೆ ಇರಲಿಲ್ಲ ಯಾರ ಜೊತೆ. ಸಖತ್ ಕ್ವೈಟ್ ಆಗಿದ್ದೆ, ಸೈಲೆಂಟ್ ಆಗಿದ್ದೆ, ಒಬ್ನೇ ಓಡಾಡ್ತಾ ಇದ್ದೆ, ಪಾಗಲ್ ತರ ಒಬ್ನೇ ಓಡಾಡ್ತಿದ್ದೆ. ಬಿಕಾಸ್ ಐ ಹ್ಯಾಡ್ ದಟ್ ಗಾಡ್ ಡ್ಯಾಮ್ ಡಿಪ್ರೆಷನ್ ಆಫ್ ಪಿಂಪಲ್ಸ್. ಸೊ ಅಂಡ್ ದೆನ್ ವಾಟ್ ಹ್ಯಾಪನ್, ಕಮ್ಮಿ ಆಗ್ತಿರ್ಲಿಲ್ಲ. ಎಷ್ಟೊಂದು ಟ್ರೀಟ್ಮೆಂಟು, ಏನೇನೋ ಆಯಿಲ್ ಗೀಲ್ ಎಲ್ಲ ಹಚ್ಚಿ ಇದು ಗಬ್ಬರ ಹಸ್ಕೊಂಡು ಸ್ವಲ್ಪ ಅದು ಕಮ್ಮಿ ಆಗೋದು, ಸ್ವಲ್ಪ ಚೆನ್ನಾಗಾಗೋದು, ಸ್ವಲ್ಪ ಜಾಸ್ತಿ ವರ್ಸ್ಟ್ ಆಗೋದು. ಬಿಕಾಸ್ ಆಫ್ ಹೀಟ್, ಬಿಕಾಸ್ ಆಫ್ ಮೈ ಬಾಡಿ ಇನ್ಸೈಡ್, ಅದೆಲ್ಲ ಆಯ್ತು. ಜಸ್ಟ್ ಬಿಫೋರ್ ಕಮಿಂಗ್ ಹಿಯರ್, ಚೈನಾಗೆ ಬರೋಕ್ಕಿಂತ ಮುಂಚೆನೆ, ಜಸ್ಟ್ ದೆನ್ ಐ ವಾಸ್ ಲೈಕ್ ಸ್ಟಕ್ ವಿತ್ ಡೆಂಗ್ಯೂ ಫೀವರ್ ಬಂದ್ಬಿಡ್ತು ನಂಗೆ. How many days? 2-3 days admit ಆಗಿದೆ. It was like for 7 days, but 2-3 days I was admitted in the hospital. Yes, dengue ಇತ್ತು, ಸಖತ್ ಸಿವಿಯರ್ ಆಗಿತ್ತು. But then, when you are treating any patient, there is certain amount of medications. Till then, ಅದಾದ್ಮೇಲೆ you will not give, you will stop the medications. ಎಷ್ಟು ನಂಗೆ ಸ್ವಲ್ಪ ಟ್ರೀಟ್ಮೆಂಟ್ ಕೊಡ್ತಾ ಇದ್ರು ನಂಗೆ ಜ್ವರ ಕಮ್ಮಿ ಆಗ್ತಾನೆ ಇರಲಿಲ್ಲ. ಐ ರಿಮೆಂಬರ್ ದ ಫೋರ್ಟಿಸ್ ಹಾಸ್ಪಿಟಲ್ ಇದೆ ತುಮಕೂರಲ್ಲಿ, ಅಲ್ಲೇ ಅಡ್ಮಿಟ್ ಆಗಿದ್ದೆ ನಾನು. ನಮ್ಮ ಅಪ್ಪ ಕೆಲಸ ಆಗಿರೋ, ನಮ್ಮ ಅಣ್ಣ ಬೆಂಗಳೂರಲ್ಲಿದ್ದ, ನಮ್ಮ ಅಮ್ಮ ಒಬ್ಬರೇ ಅಲ್ಲಿ ನಂಗೆ ಅಲ್ಲೇ ಮಲಗ್ತಾ ಇದೆ. ಐ ರಿಮೆಂಬರ್ ದೇ ವಾಸ್ ನೋ ಎನಿ ಪ್ಲೇಸ್ ಟು ಸ್ಲೀಪ್. ನಮ್ಮಮ್ಮ ಅಲ್ಲೇ ಕೆಳಗಡೆನೆ ಇದು ಹಾಕೊಂಡು ಅಲ್ಲೇ ಮಲಗ್ತಾ ಇದ್ರು. ದಟ್ ಟೈಮ್ ನಂಗೆ ಮಲ್ಗಕ್ ಆಗ್ತಿರಲಿಲ್ಲ. 2 to 3 days ಐ ಡಿಡ್ಂಟ್ ಸ್ಲೀಪ್ ಬಿಕಾಸ್ ಮೈಯೆಲ್ಲ ಒಂಥರ ಟಕ್ 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 ಅಂತ ಒಂದು ಸ್ವಲ್ಪ ಪಿನ್ ತಗೊಂಡು ಚುಚ್ದಂಗೆ ಆಗ್ತಾ ಇತ್ತು. ಐ ಹ್ಯಾಡ್ ಸಿವಿಯರ್ ಫೀವರ್, ಮಲ್ಗಕ್ ಆಗ್ತಿಲ್ಲ, ಹೆಡ್ ಬ್ಲಾಸ್ಟ್ ಆಗ್ತಿತ್ತು, ಆ ಥರ ಅದರಲ್ಲಿ. ದೆನ್ ಐ ರಿಕವರ್ಡ್ ಬೇರೆ ಹಾಸ್ಪಿಟಲಲ್ಲಿ, ದೆನ್ ಬೇರೆ ಟ್ರೀಟ್ಮೆಂಟ್ ಚೇಂಜ್ ಮಾಡಿ, ದೆನ್ ಥ್ಯಾಂಕ್ಫುಲಿ ಐ ರಿಕವರ್ಡ್. ಅಲ್ಲಿಂದ ರಿಕವರ್ ಆದೆ. ಅದಾಗಿದ ತಕ್ಷಣ 10 to 15 days ದೆನ್ ಐ ಕೇಮ್ ಹಿಯರ್. 2017 ಬಂದೆ. 2018 ವಾಪಸ್ ಹೋಗ್ತಿದ್ದಾಗ ನಂಗೆ ಏನ್ ಸ್ಟಾರ್ಟ್ ಆಯ್ತು ಅಂದ್ರೆ ವಾಟ್ಸ್ ಸ್ಟಾರ್ಟ್ ಆಯ್ತು. ದೊಡ್ಡ ಕಾರ್ನ್ಸ್ ತರ ಒಂದು ದೊಡ್ಡ ಬೊಬ್ಬೆ ಬರುತ್ತೆ, ವಾಟ್ಸ್ ಅಂತೀವಿ ನಮ್ಗೆ. ವಾಟ್ಸ್ 1 to 3 ಆಗಿರಲಿಲ್ಲ, ಸಿವಿಯರ್ ಲೈಕ್ 15 to 20 ಆಗಿತ್ತು ವಾಟ್ಸ್. ಆ ವಾಟ್ಸ್ ಏನಂದ್ರೆ ಸ್ವಲ್ಪ ಡೀಪ್ ಹೋಗ್ಬಿಟ್ಟಿತ್ತು ನಂಗೆ. ಡೀಪ್ ಹೋಗಿದ್ದೀನಪ್ಪ ಅಂದ್ರೆ ಈವನ್ ಇನ್ಕ್ಲೂಡಿಂಗ್ ಮೈ ಫಿಂಗರ್ಸ್, ನನ್ನ ಫಿಂಗರ್ಸ್ ಏನಿತ್ತು ಕಾಲ್ದು ಅದಕ್ಕೆಲ್ಲ ಆಗ್ಬಿಟ್ಟಿತ್ತು, ಸೈಡ್ ಅಲ್ಲೆಲ್ಲ. ಅದಕ್ಕೆ ಎಷ್ಟು ಪೈನ್ ಆಗೋದು ಅಂದ್ರೆ ಕಾಲ್ ಇಟ್ಟಿ ನಾನು ನಡೆಯಕ್ಕೆ ಆಗ್ತಿರಲಿಲ್ಲ ನಂಗೆ, ಅಷ್ಟು ಪೈನ್ ಆಗ್ತಾ ಇತ್ತು ನಂಗೆ. ಬೇರೆ ಕಡೆ ಮೆಡಿಕೇಶನ್ ಏನಪ್ಪಾ ಅಂದ್ರೆ ಅದು ಆಪರೇಷನ್ ಮಾಡಿ ತೆಗಿಯೋದು. ಬಟ್ ಆಪರೇಷನ್ ಮಾಡಿ ತೆಗಿಯೋಕೆ ಅಷ್ಟೊಂದಿದೆ, 20 to 25 ಅಷ್ಟೊಂದಿದೆ. ಅಷ್ಟು ತೆಗೆದ್ಬಿಟ್ರೆ ನಾನು 1-1.5 ತಿಂಗಳು ನಾನು ಬೆಡ್ ರೆಸ್ಟ್ ಅಲ್ಲೇ ಇರಬೇಕು. ಸೊ ಆ ಥರದ್ರಲ್ಲಿ ಏನಪ್ಪ ಮಾಡೋದು, ಏನ್ ಮಾಡೋದು, ಅಲ್ಲೂ ಒಂದು ಸ್ವಲ್ಪ ತಿರ್ಗಾ ಸ್ಟ್ರಗಲ್. ಇದು ಸಖತ್ ತೊಂದರೆ ಆಗಿದೆ. ಯಾವಾಗ ಅಂದ್ರೆ 2018 ನಾನು ಜುಲೈಯಲ್ಲಿ ವಾಪಸ್ ಬರ್ತಿದ್ದಾಗ, ಇಲ್ಲಿಂದ ವಾಪಸ್ ಹೋಗಕ್ಕೆ ಐ ರಿಮೆಂಬರ್ ಅಷ್ಟು ದೊಡ್ಡ ವಾಟ್ಸ್ ಆಗಿತ್ತು, ನಡೆಯಕ್ ಆಗ್ತಾ ಇರಲಿಲ್ಲ. ಐ ಕೇಮ್ ಫ್ರಮ್ ಹಿಯರ್ ಟು ಇಂಡಿಯಾ ಬೈ ಕುಂಟ್ಕೊಂಡ್ ಬಂದೆ ಒಬ್ನೇ. 3 flights ಇತ್ತು, ಫ್ಲೈಟ್ ಚೇಂಜ್ ಮಾಡ್ಕೊಂಡು ಒಂದಿನ ಬಿಕಾಸ್ ಆಫ್ ಚೀಪ್ ಇರುತ್ತೆ ಅಂತ ಒಂದಿನ ಆ ಥರ ವೇಚ್ ಚೂಸ್ ಮಾಡ್ಕೊಂಡು 3 flights ಇತ್ತು. ಅಲ್ಲಿಂದ ಬಂದೆ, ಕುಂಟ್ಕೊಂಡ್ ಬಂದಿದ್ದೀನಿ ನಾನು ಇಲ್ಲಿಂದ ಅಲ್ಲಿಗೆ ಬಂದೆ. ಆದ್ಮೇಲೆ ಅಲ್ಲಿ ಬಂದ್ರು ತುಮಕೂರಲ್ಲಿ ಅಲ್ಲಿ ಒಂದು ಸಿಗುತ್ತೆ, ಏನೋ ಮಾಡಿಸ್ಬೋದು, ಅಲ್ಲೇ ಇದ್ದಾರೆ ಎಲ್ಲ ನಮ್ ನೋಡ್ಕೊಳ್ಳೋರು ಅಂತ ಬಂದೆ. ಅಲ್ಲಿಗೆ ಬಂದು ಆದ್ಮೇಲೆ ನೋಡಿದ್ರೆ ಅಲ್ಲೂ ಆಪರೇಷನ್ ಮಾಡಿದ್ರೆ
ಒಂದೇ ತಿಂಗಳು ಇದ್ದಿದ್ದು ನಂಗೆ ರಜಾ, 1.5 ತಿಂಗಳಿತ್ತು ರಜಾ. ಆ ಟೈಮಲ್ಲಿ ನಾನು ಈಗೆಲ್ಲೋ ಓಡಾಡೋಕ್ಕೂ ಆಗಲ್ಲ, ಅಲ್ಲಿ ಬಂದಿದ್ದೀನಿ, ಅಲ್ಲೇ 1 ವರ್ಷ ಆದ್ಮೇಲೆ ಬಂದಿದ್ದೀನಿ, ಓಡಾಡೋಕ್ಕೂ ಆಗಲ್ಲ. ಆಪರೇಷನ್ ಮಾಡಿ ತೆಗಿಸ್ಬಿಡೋಣ, ಬಟ್ ಯು ಹ್ಯಾವ್ ಟು ಟೇಕ್ ಬೆಡ್ ರೆಸ್ಟ್, 1.5 ತಿಂಗಳು ಬೆಡ್ ರೆಸ್ಟಲ್ಲಿ ಇರಬೇಕು, ಓಡಾಡೋಕ್ಕಾಗಲ್ಲ ಅಂದ್ರು. ಸೊ ನಾನೇನು ಮಾಡಿದೆ, ಬಿಡೋ ವಾಲಿ ಹಿಂಗೆ ತಿಗ್ಲ ಹಾಕೊಂಡು ಅಳ್ಕೊಂಡು ಏನ್ ತೊಂದ್ರೆನಪ್ಪ ಇದು ಅಂತ. ವಾರ್ಡ್ಸ್ ಅಂದ್ರೆ ನಿಮ್ ಕಾಲ್ ಇಡಕ್ಕೂ ಆಗಲ್ಲ, ನಡೆಯಕ್ಕೂ ಆಗಲ್ಲ, ಸುಮ್ನೆ ಕೂತಿದ್ದ ಜಾಗದಲ್ಲಿ ಕೂತಿರ್ಬೇಕು, ನಡೆಯಕ್ ಆಗೋದೇ ಇಲ್ಲ. ಆ ತರ ಒಂದು ಫುಲ್ ಕಷ್ಟ ಇತ್ತು. ದೆನ್ ಐ ಫೌಂಡ್ ಔಟ್ ಸಮ್ ವೇ, ಏನೋ ಕಾರ್ನ್ ಕ್ಯಾಪ್ಸ್ ಅಂತ ಬರುತ್ತೆ, ಅದು ಹಾಕ್ಬಿಟ್ಟು ಬ್ಯಾಂಡೇಜಸ್ ಟೈಟ್ ಆಗಿ ಕಟ್ಟಿದ್ರೆ ಅಲ್ಲಿ ಏನೋ ಬ್ಯಾಕ್ಟೀರಿಯಾ ಏನಿದೆ ಅಲ್ಲಿ ಅದು ಸತ್ತೋಗ್ಬಿಡುತ್ತೆ. ಬಿಕಾಸ್ ಆಫ್ ಆಕ್ಸಿಜನ್ ಇರಲ್ಲ, ಸತ್ತೋಗ್ಬಿಡುತ್ತೆ. ಅದೇನ್ ಮಾಡಿದೆ, ಬ್ಯಾಂಡೇಜ್ ಕಟ್ಟಿ ಕಾರ್ನ್ ಟೈಟ್ ಆಗಿತ್ತಲ್ಲ, ಅವಾಗ ಸತ್ತೋಗ್ಬಿಟ್ಟು ಏನಾಯ್ತು, ಅದಾಗದೆ ವೈಟ್ ಪಸ್ ಫಾರ್ಮೇಶನ್ ಆಗಿ ಅದಾಗದೆ ವಾಪಸ್ ಕಿತ್ಕೊ ಬರ್ತಾ ಇತ್ತು. ಸೊ ಅದೊಂದು ಮಾಡಿದೆ, ಎಲ್ಲಾ ಕಡೆ ಅದನ್ನೇ ಸೇವ್ ಮಾಡಿದೆ, ಬಂದ್ಬಿಡ್ತು ವಾಪಸ್. ಕಿತ್ಕೊಂಡ್ ಬಂದೆ ನಜ್ಜೆ, ಆಮೇಲೆ ಹಿಡಿಯಕ್ ಆಗ್ತಿತ್ತಲ್ಲ ಹಂಗೆ. ಸೊ ಸ್ಟ್ರಗಲ್, ಯಾಕೆ ಆ ಸ್ಟ್ರಗಲ್ಸ್ ಹೇಳ್ತಾ ಇದ್ದೀನಿ ಅಂದ್ರೆ, ಬಿಕಾಸ್ ಆಫ್ಟರ್ ಲಿಸ್ನಿಂಗ್ ಟು ದೋಸ್ 2 ಕೇಸಸ್ ನಾನು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ಡೋಂಟ್ ಗಿವ್ ಅಪ್. ಲೈಫ್ ಅಲ್ಲಿ ಈ ತರ ಕಾಂಪ್ಲಿಕೇಶನ್ಸ್ ಬರುತ್ತೆ, ವೇರ್ ಯು ಲೂಸ್ ಹೋಪ್, ವೇರ್ ಯು ವಾಂಟ್ ಟು ಡೈ, ಸಾಯ್ಬೇಕು ಅಂತ ಎಲ್ಲಾರ್ಗು ಬರುತ್ತಿದೆ. ಅಫ್ಕೋರ್ಸ್ ನಾನು ಒಬ್ನೇ ಅಲ್ಲ, ಅವ್ರಿಬ್ರೇ ಅಲ್ಲ, ಎಲ್ಲಾರ್ಗು ಬರುತ್ತೆ. ಅದ್ರಿಂದ ನಾವು ಹೆಂಗ್ ಹೊರಗ್ ಬರ್ತೀವಿ ಅದು ಇಂಪಾರ್ಟೆಂಟ್. ಯಾರು ನಿಮ್ಗೆ ಹೇಳಲ್ಲ, ಮೋಟಿವೇಶನ್ ಕೊಡಲ್ಲ ನಿಮ್ಗೆ ಹಿಂಗ್ ಮಾಡು ಅಂತ. ಇದೆಲ್ಲ ನಿಮ್ಗೆ ಬರುತ್ತೆ ಸ್ಟ್ರಗಲ್ಸ್ ಇಂದ. ಸೊ ಐ ಜಸ್ಟ್ ವಾಂಟ್ ಟು ಸೇ ಇನ್ ದಿಸ್ ವಿಡಿಯೋ ದಟ್ ಡೋಂಟ್ ಗಿವ್ ಅಪ್, ಫೈಟ್ ಫಾರ್ ದಿಸ್, ಬಿಲೀವ್ ಇನ್ ಗಾಡ್, you will come out of this very soon. Just don't give up, because now ಒಂದು ಲೈಫ್ ನಾವು ಹಿಂಗೆ ಹೇಳ್ತಾ ಇದೀವಿ, ಬಟ್ ಇಮ್ಯಾಜಿನ್ ಎ ಗಾಯ್ ಹೂ don't have hands, don't have legs, how he is surviving. ಅವ್ರಿಗೆ ಹೆಂಗ್ ಅನ್ಸ್ತಿರ್ಬೋದು, ಬಟ್ ದೇ ಆರ್ ಆಲ್ಸೋ ಸರ್ವೈವಿಂಗ್. ಆಸಿಡ್ ಅಟ್ಯಾಕ್ಸ್ ಮಕಾನೆ. ಆಮೇಲೆ ನನ್ಗೆ ಒಂದು ಪಿಂಪಲ್ಸ್ ಆಗ್ತಿತ್ತು, ನಂಗೆ ಪಿಂಪಲ್ಸ್ ಆಗ್ತಿದ್ದಾಗ ನಾನು ನೋಡ್ಕೋತಾ ಇದ್ದೆ ಹಿಂಗಾಗ್ತಿತ್ತು ಅಂತ. ನಾನು ಬೇರೆ ಪಿಕ್ಚರ್ಸ್ ನೋಡ್ತಾ ಇದ್ದೆ, ಆಸಿಡ್ ಅಟ್ಯಾಕ್ ಹಾಕಿರೋದು, ಮಕಾನೆ ಬರ್ನ್ ಆಗಿದೆ, ಅವರೇ ಜಾಲಿಯಾಗಿ ಓಡಾಡ್ಕೊಂಡು ಖುಷಿ ಆಗಿದ್ದಾರೆ, ನಮ್ಗೇನಪ್ಪ ಅಂತ ತಾನೆ. ದೇರ್ ಆರ್ ಪೀಪಲ್ ಹೂ ಆರ್ ಸಫರಿಂಗ್ ಮೋರ್ ದನ್ ಅಸ್ ಅಂಡ್ ದೇ ಆರ್ ಹ್ಯಾಪಿ. ಲುಕ್ ಅಟ್ ದೆಮ್. ಡೋಂಟ್ ಸಿ ಪೀಪಲ್ ಹೂ ಆರ್ ಗುಡ್ ಪೊಸಿಷನ್ than you, earning good, looking good, everything is good. Don't compare to them. ಇಂಥ ವಿಷಯದಲ್ಲಿ you have to see who has less ability. ಟ್ರೀಟ್ಮೆಂಟ್ at least you have a money bro. ಆ ಟ್ರೀಟ್ಮೆಂಟಿಗೆ ನಿಮ್ಮ ಹತ್ರ ಮನಿ ಇದೆ. ಗೆಸ್ ವಾಟ್, ಯಾರ ಹತ್ರನೋ ಈ ತರ ಪ್ರಾಬ್ಲಮ್ ಇದೆ, ಅವ್ನ ಟ್ರೀಟ್ಮೆಂಟಿಗೆ ದುಡ್ಡೇ ಇಲ್ಲ ಅಂದ್ರೆ ಅವ್ರ ಹತ್ರ ಯಾವ ತರ ಇರಬೇಕು ಅದನ್ನ ಯೋಚನೆ ಮಾಡಿ. ಸೊ ಯು ಹ್ಯಾವ್ ಟು ಕಂಪೇರ್ ದೋಸ್ ಪೀಪಲ್ ಹೂ ಆರ್ ಸಫರಿಂಗ್ ಮೋರ್ ದೆನ್ ಯು. ದೆನ್ ಯು ವಿಲ್ ರಿಯಲೈಸ್ ವಾಟ್ ಈಸ್ ದಿಸ್ ಸಿಚುಯೇಷನ್ ಫಾರ್ ದೆಮ್. You will know that you are how lucky you are. If you are itara diseases ide andre, be strong. You have to be strong, because one day or the other day you will come out of this very soon, and then you will say good things and you will appreciate yourself. ನಿಮ್ಗಾಗಿ ನೀವೇ ಹೇಳ್ಕೊತೀರಾ, ಒಳ್ಳೇದಾಯ್ತು ಆ ಟೈಮಲ್ಲಿ ನಾನು ಐ ಡಿಂಟ್ ಗಿವ್ ಅಪ್, ನಾನು ಬಿಟ್ಕೊಡ್ಲಿಲ್ಲ ಅಂತ ಅನ್ಕೋತೀರಾ. ಸೊ ಜಸ್ಟ್ ಕೀಪ್ ಆನ್ ಸ್ಟ್ರಗಲಿಂಗ್. ಎವ್ರಿಬಡಿ ಹ್ಯಾವ್ ದೇರ್ ಓನ್ ಟೈಮ್. ನಾನು ಮಿರರ್ ಅಲ್ಲಿ ನೋಡ್ಕೊಂಡು ನಾನು ಎಷ್ಟಿಷ್ಟು ದಪ್ಪ ಪಿಂಪಲ್ಸ್ ನೋಡ್ಕೊಂಡ್ರೆ, ಐ ವಾಸ್ ಜಸ್ಟ್ ಸೇಯಿಂಗ್ ಒನ್ ಡೇ, ನಂಗೂ ಒಂದಿನ ಬರುತ್ತೆ. ಐ ಹೋಪ್ ದಿಸ್ ಮೆಸೇಜ್ ಅಟ್ ಲೀಸ್ಟ್ 5 to 10 people, ಇಫ್ ದೇ ವಾಚ್ ಮೈ ವಿಡಿಯೋ ಫುಲ್ಲಿ, ಅವ್ರಿಗೂ ಮೆಸೇಜ್ ತಿಳಿಸಿದ್ರೆ ಸಾಕು. ನಾನು ಮಾಡಿದ ವಿಡಿಯೋ ನಂಗೆ ತಿಳಿಸ್ದಂಗೆ ಆಯ್ತು, ಟೈಮ್ ಸ್ಪೆಂಡ್ ಮಾಡಿದ್ದು ಅಟ್ಲೀಸ್ಟ್ 5-6 ಜನಕ್ಕೆ ಹೋಯ್ತು ಕಣೋ ಅಂತ ನಾನು ಅನ್ಕೊಂಡ್ರೆ ಸುಮ್ಮನೆ ಇರ್ತೀನಿ. ಈ ವಿಷಯ ನಾನು ಯಾರಿಗೂ ಹೇಳ್ತಿರಲಿಲ್ಲ ಸ್ಟಾರ್ಟಿಂಗ್, ಬಿಕಾಸ್ ಆಫ್ ನಾನೇ ಒಂಥರ ಡಿಪ್ರೆಷನ್ ಅಲ್ಲಿ ಹೋಗ್ತಾ ಇದೆ. ಬಟ್ ನಾವ್ ಅಟ್ ಲೀಸ್ಟ್ ಪೀಪಲ್ ಆರ್ ಲಿಸ್ನಿಂಗ್ ಟು ಮೀ, ವಾಚಿಂಗ್ ಟು ಮೀ. ನಾನು ಹೇಳ್ಬೋದು, ಮೋಟಿವೇಟ್ ಮಾಡ್ಬೋದು ಅಂತ. ಅದೇ ಡಿಪ್ರೆಷನ್ ಈಸ್, ಎವ್ರಿಬಡಿ ಹ್ಯಾವ್ ದೇರ್ ಓನ್ ಸ್ಟ್ರಗಲ್ಸ್. ಕಷ್ಟ ಇದೆ, ರೆಸ್ಪೆಕ್ಟ್ ದೆಮ್ ಅಂಡ್ ಕೀಪ್ ಆನ್ ಸ್ಟ್ರಗಲಿಂಗ್. ಡೋಂಟ್ ಗಿವ್ ಅಪ್. ದಟ್ಸ್ ಇಟ್. ಮೇ Allah bless you. Take care. See you in the next video. Bye bye. Take care.